ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಾವು ಮಾತಾಡೋದು ನಮಗೂ ಮತ್ತೆ ಕೇಳಿಸ್ತಾ ಇದೆ. ಸೊ ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಎಸ್, ಗುರುಬಸವ ಶ್ರೀಗಳು ಅಂದರೆ ಶ್ರೀಗಳ ಜೊತೆ, ಶಿವಕುಮಾರ ಶ್ರೀಗಳ ಜೊತೆ ಆಪ್ತ ಒಡನಾಟದಲ್ಲಿ ಇದ್ದಂತಹ ಶ್ರೀಗಳು ಇವರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ಇವನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿದಂಥ ಬಸವಣ್ಣನವರ ವಚನಗಳು ಮತ್ತು ಒಂದು ಕಡೆ ಎಲ್ಲವನ್ನೂ ಕೂಡ ಬಸವಣ್ಣನವರು ಹೇಳಿದಂತೆ ನಡೆದುಕೊಂಡಂತಹ ಯಾರಾದರೂ ಒಬ್ಬರು ಶ್ರೀಗಳಿದ್ದಾರೆ, ಆ ಶ್ರೇಷ್ಠ ಕಾವಿದಾರಿ ಯಾರಾದರೂ ಇದ್ದರೆ ಅದು ಸಿದ್ಧಗಂಗಾ ಶ್ರೀಗಳು, ಶ್ರೀ ಶಿವಕುಮಾರ ಶ್ರೀಗಳು ಅಂತ ಬಣ್ಣಿಸ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಜಾತಿ ಧರ್ಮ ಎಲ್ಲವನ್ನ ಮೀರಿ ಬೆಳೆದಂಥವರು ಸಿದ್ಧಗಂಗಾ ಶ್ರೀಗಳು. ಸಿದ್ಧಗಂಗಾ ಕಿರಿಯ ಶ್ರೀಗಳ ಜೊತೆ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬರೂರು ಅವರು ಚಿಚ್ಚಾಟನ ನಡೆಸಿದ್ದಾರೆ. ನೋಡ್ಕೊಬರೋಣ. ನಾನು ತಿಳಿಸಿದ್ದೀನಮ್ಮ, ಇವತ್ತು ನಿನ್ನೆ ಮತ್ತು ಸಂಜೆವರೆಗೂ ಕೂಡ 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ ಇದೆ. 3-4 ಗಂಟೆ ಮೇಲೆ ಅಲ್ಲಿಂದ ಉತ್ಸವ ಮಾಡ್ಕೊಂಡ್ಬರ್ಬೇಕು. 1 ಗಂಟೆ ಟೈಮ್ ತೆಗೆದುಕೊಳ್ತದೆ. 5 ಗಂಟೆ ಮೇಲೆ ಕ್ರಿಯಾವಿಧಿಗಳನ್ನೆಲ್ಲ ಮಾಡ್ತೀವಿ. ಅದೇ 3 ಗಂಟೆ ತನಕ ಟೈಮ್ ಇರ್ತದಮ್ಮ. 3 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಯಾರು ನಿಲ್ಸಂಗಿಲ್ಲ, ಎಲ್ಲ ನಿಲ್ಲುತ್ತದೆ, ಎಲ್ಲ ವ್ಯವಸ್ಥಿತ ನಿರಂತರ ನಡೀತಾನೆ ಇದೆಯಲ್ಲ, ನೀವು ನೋಡ್ತಾ ಇದ್ದೀರಿ. ನಿಂತಂಗೆ ಅದಿಲ್ಲ, ಅದು ದಾಸೋಹ ಮಾಡಬೇಕು ಅನ್ನೋದೇ ಬುದ್ಧಿರ ಉದ್ದೇಶ ಇರೋದು. ಅದನ್ನು ನಾವು ಯಾವುದೇ ಕಾರಣದಿಂದ ಮುಖ್ಯವಾಗಿ ಚೆನ್ನಾಗಿ ನಡಿಬೇಕು ಅಂತ ಮೊದಲೇ ಹೇಳಿದ್ದಾರೆ ಅವ್ರು. ಯಾವತ್ತೂ ಕೂಡ ಅದನ್ನು ಮಾಡಬೇಕು. ಯಾರು ನಮ್ಗೆ ಗೊತ್ತಿಲ್ಲ, ಬರೋರು ಬರ್ತಾರೆ, ನಾವು ಅದ್ರ ಬಗ್ಗೆ ಗಮನ ಹರಿಸಲ್ಲ. ನಮ್ಗೆ ಗಣ್ಯರು ಬಂದ ಜನಗಳು ಬಂದಿರೋದೇ ಗಣ್ಯರು. ನಮಗೆ ಸಾಮಾನ್ಯ ಜನಗಳೇ ನಮ್ಗೆ ಗಣ್ಯರು ಮುಖ್ಯವಾಗಿ, ಅದನ್ನು ನಾವು ಗಮನ ಹರಿಸಬೇಕು. ಮುಖ್ಯವಾಗಿ ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ನಾವು ಕೇಳ್ತಲ್ಲ, ಸಾಮಾನ್ಯ ಜನರೇ ಇಲ್ಲಿ ಗಣ್ಯರು. ಇಲ್ಲಿ ದಾಸೋಹ ನಿರಂತರವಾಗಿ ನಡೆಯುತ್ತೆ. 3:30 ಗಂಟೆಗೆ ಅಲ್ಲಿಂದ ಮೆರವಣಿಗೆ ಮೂಲಕ ಗದ್ದುಗೆಗೆ ಸ್ವಾಮೀಜಿಯವರ ಪಾರ್ಥಿವ ಶರೀರವನ್ನು ತಗೊಂಡು ಬರಲಾಗುತ್ತೆ ಅನ್ನುವಂಥದ್ದು ಮಾತನ್ನ ಕಿರಿ ಸ್ವಾಮೀಜಿಗಳು ಹೇಳಿದ್ದಾರೆ. ಅಂದ್ರೆ ತತ್ವಾದರ್ಶವು ಇನ್ನೂ ಮುಂದುವರಿಯುತ್ತೆ, ದಾಸೋಹ ನಿರಂತರವಾಗಿ ನಡೆಯುತ್ತೆ. ಯಾವ ರೀತಿ ಶಿವಕುಮಾರ ಸ್ವಾಮೀಜಿಯವರು ಈ ಸಿದ್ಧಗಂಗಾ ಮಠವನ್ನ ಯಾವ ಗಟ್ಟಿ ಅಡಿಪಾಯದಲ್ಲಿ ಹಾಕಿದರೋ ಆ ಅಡಿಪಾಯ ಕಟ್ಟಡವಾಗಿ ಬೆಳೆದು ನಿಂತಿದೆ. ಆ ಕಟ್ಟಡ ಇನ್ನಷ್ಟು ಕೋಟ್ಯಾಂತರ ಭಕ್ತರಿಗೆ, ವಿದ್ಯಾರ್ಥಿಗಳಿಗೆ ದಾಸೋಹನ ಮುಂದುವರಿಸುತ್ತೆ ಅನ್ನುವ ಮಾತನ್ನ ಹೇಳಿದ್ದಾರೆ ಕಿರಿಯ ಸ್ವಾಮೀಜಿಗಳು. ಕ್ಯಾಮರಾಮನ್ ಗಗನ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ.